ಒಂದು 3 ವರ್ಷ ಹಿಂದೆ ಇದೇ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದ್ದೆ. ಯಾರೋ 100 ರೂಪಾಯಿ ನೋಟು ಕೋಟೆ ನೋಟು ಬಿಟ್ಟು ನನ್ಗೆ ಡಬಲ್ ಗೇಮ್ ಮಾಡ್ಬಿಟ್ಟು ಇದೇ ಜಾಗದಲ್ಲಿ ನಾನು ಅವ್ರನ್ನ ಹುಡ್ಕೊಂಡು ಹೋದೆ. ಏನಾದ್ರೆ ತುಂಬಾ ಕಷ್ಟಪಡ್ತೀವಿ ನಾವು, 1 ರೂಪಾಯಿ ಒಂಚೂರು ಕಷ್ಟಪಡ್ತೀವಿ. ಸೂಪರ್ ಆಗಿದೆ ಮೇಡಮ್. ಜನ ಕ್ರೌಡ್ ಹೇಗಿದೆ? ಮಸ್ತ್ ಆಗಿದೆ. ಕರೋನಾ ಹಿಂದಿಗೂ ಈ ವರ್ಷಕ್ಕೂ ಏನಾದ್ರು ವ್ಯತ್ಯಾಸ ಏನಿಲ್ಲ ಮೇಡಮ್. ಅದು ಕಮ್ಮಿ ಇದೆ, ಚೆನ್ನಾಗಿದೆ. ಅಂದ್ರೆ ವರ್ಷಕ್ಕಿಂತ ಈ ವರ್ಷ ಜನಸಂಖ್ಯೆ ಜಾಸ್ತಿ ಇದೆ ಮೇಡಮ್. ಅದು ಕರೆಕ್ಟ್ ಹೇಗಿದೆ ಮೇಡಮ್. ನೆನ್ನೆ ಬಂದಿದ್ದು ಊರಿಂದ ಎಲ್ಲ ರೆಡಿ ಮಾಡ್ಕೊಂತಿದೀನಿ. ನೋಡ್ಬೇಕು ಮೇಡಮ್. ನಾವು ಬೇಲೂರು ಮೇಡಮ್. ಬೇಲೂರಿಂದ ಇಲ್ಲಿಗೆ ಈಗ ಗಣಪತಿ ಜಾತ್ರೆಗೂ ಕೂಡ ಬರ್ತೀರಾ? ನಾವು ಬರ್ತೀವಿ. ಅಂದ್ರೆ ನಿಮ್ಗೆ ಅಂದ್ರೆ ಈಗ ಇದೆಲ್ಲ ವ್ಯಾಪಾರಗಳನ್ನ ಮಾಡ್ತೀರಲ್ಲ, ಅಮೌಂಟ್ ಕೂಡ ಸಿಗತ್ತೆ, ಕಳ್ತನಗಳಾಗೋ ಚಾನ್ಸಸ್ ಗಳಿರತ್ತ, ಆಗಿದ್ಯಾ ಅವಾಗ? ಮೇಡಮ್ ಇದು ಆಗಿದೆ, ನಾನ್ ನೋಡಿಲ್ಲ. ಅದು ತುಂಬಾ ಆಗ್ಲಿಲ್ಲ. ಇಲ್ಲ ಮೇಡಮ್. ಆದ್ರೆ ಅಂದ್ರೆ ಒಂದು 3 ವರ್ಷ ಹಿಂದೆ ಇದೇ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದ್ದೆ. ಯಾರೋ 100 ರೂಪಾಯಿ ನೋಟು ಕೋಟೆ ನೋಟು ಬಿಟ್ಟು ನನ್ಗೆ ಡಬಲ್ ಗೇಮ್ ಮಾಡ್ಬಿಟ್ಟು ಇದೇ ಜಾಗದಲ್ಲಿ ನಾನು ಅವ್ರನ್ನ ಹುಡ್ಕೊಂಡು ಹೋದೆ. ಏನಾದ್ರೆ ತುಂಬಾ ಕಷ್ಟಪಡ್ತೀವಿ ನಾವು, 1 ರೂಪಾಯಿ ಒಂಚೂರು ಕಷ್ಟಪಡ್ತೀವಿ. ಇದ್ರಲ್ಲಿ 100 ರೂಪಾಯಿ ಒಂಚೂರು ಇದಾಗ್ಬಿಟ್ರೇನು ನೋಡ್ಕೊಂಡೋದೆ ಸಿಕ್ಕಲ್ಲ ಅವ್ನು ಹೋಗ್ಬಿಟ್ಟ. ಅದೇ ಒಂದ್ ಸೆಟ್ ಆಗಿದೆ ಮೇಡಮ್. ನಾವು ರೆಡಿ ಮಾಡ್ತೀವಿ ಮೇಡಮ್. ಇದು ಓನ್ ಬಿಸ್ನೆಸ್. ಆದ್ರೂ ಇದರಲ್ಲಿ ಲಾಸ್ ಆದ್ರೂ ನಾವೇ ಬಂದ್ರು ನಮ್ಗೆ ಲಾಸ್ಟ್ ಆದ್ರೆ ನಮ್ಗೆ ಇದು ಅಡ್ಜಸ್ಟ್ ಮಾಡ್ಕೊಂಡು ಮೇಡಮ್ ಎಲ್ಲ ರೆಡಿ ಮಾಡ್ತೀವಿ ಮೇಡಮ್. ಕಾಯಿ ಚುಪ್ಪು, ಕಡ್ಡಿ ಎಲ್ಲ ರೆಡಿ ಮಾಡಿ ಸೇಲ್ ಮಾಡೋದು. ಯಾಕಂದ್ರೆ ಮಕ್ಳಿಗೆ ತುಂಬಾ ಅನುಕೂಲ ಇದೆ ಮೇಡಮ್. ಇದು ಈಗ 2-3 ಸಾವಿರ 4 ಸಾವಿರ ಕೊಟ್ಟಿ 5 ಸಾವಿರ ಕೊಟ್ಟಿ ತಗೊಳಕಾಲ. ಅವ್ರಿಗೆ ಈ ತರ ತಗೊಂಡು ಅದೇ ಟ್ಯೂನೇ ಬರುತ್ತೆ. ಅದೇ ಟ್ಯೂನ್ ಒಂದ್ಸಲ ಬರ್ತೀರಾ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಾರಿಸ್ತೀರಾ. ಕಲ್ತಿದ್ದೀನಿ ಮೇಡಮ್, ಚಿಕ್ಕ ವಯಸ್ಸಿಂದ ಕಲ್ತು ಕೂಡ ಈ ವ್ಯಾಪಾರ ಮಾಡ್ತಾ ಇದ್ದೀರಲ್ಲ, ಅಂದ್ರೆ ಅದ್ರಲ್ಲಿ ಏನಾದ್ರು ಸಾಧನೆ? ಇದರಲ್ಲಿ ಜೀವನ ಮೇಡಮ್. ಇದರಲ್ಲಿ ಒಂದು ಸೇಲ್ ಆದ್ರೆ 10-20 ಸೇಲ್ ಆದ್ರೆ ಇದೆಲ್ಲ ಜೀವನ, ಮನೆ ಜೀವನ. ಮಕ್ಕಳು ಇರೋದು ಬೇಲೂರು ಮೇಡಮ್. ಬೇಲೂರು ಫ್ಯಾಮಿಲಿ ಎಲ್ಲ ಮಕ್ಕಳನ್ನೆಲ್ಲ ಬಿಟ್ಟು ಜಾತ್ರೆ. ಇವನ್ ಮಗ ಮೇಡಮ್. ಮಗ ಇವನ್, ಅವನು ಅಣ್ಣ ತಮ್ಮನ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡ್ ಬಂದಿದೆ ಮೇಡಮ್. ಹೌದಾ? ಇದು ಏನ್ ಅಮೌಂಟ್ ಇದು ಮೇಡಮ್? ಒಂದಿಗೆ 150 ರೂಪಾಯಿ ಮಾಡ್ತೀವಿ, 150 ರೂಪಾಯಿ ಹೇಳ್ತೀವಿ, 100 ರೂಪಾಯಿ ಕೊಡ್ತೀವಿ ಮೇಡಮ್. ಯಾಕಂದ್ರೆ ನಮ್ಗೊಂಚೂರು ಬರ್ಚಾಜು ಇಲ್ಲಿ ಊಟ ತಿಂಡಿಗೆ. ಅಂದ್ರೆ ಊಟ ತಿಂಡಿಗೆಲ್ಲ ಹೋಟೆಲ್ ಅಥವಾ ಮೇಡಮ್ ಹೋಟ್ಲಿಗೆ ಹೋಗ್ತೀನಿ. ದೇವಸ್ಥಾನ ಹೋಗ್ಬೋದು ಮೇಡಮ್. ಚೂರು ಕ್ಯೂ ನೆನಕ್ಕೆ ಚೂರು ಸುಮ್ಮನೆ ನಿಲ್ಬೇಕು. ಇದಾಗ್ಬಿಡ್ತಲ್ಲ. ಕ್ಯೂ ನಿಲ್ಲ ಟೈಮ್ ಅಲ್ಲೇ ನಿಮ್ದು ಊಟದ್ದೆಲ್ಲ ಮಾಡ್ಕೋಬಹುದು. ವ್ಯಾಪಾರ ಆಗತ್ತೆ ಮೇಡಮ್. ಅದು ಇದೆಲ್ಲ ರೆಡಿ ಮಾಡ್ಬೇಕು. ಅಲ್ಲಿ 3-4 ಗಂಟೆ ಚೂರಿ ಟೈಮ್ ವೇಸ್ಟ್ ಆಗ್ಬಿಟ್ರೆ ನಮ್ಗೆ ಇದಾಗುತ್ತೆ. ಇದು ರಾ ಮೆಟೀರಿಯಲ್ಸ್ ಏನು ಖರ್ಚಿಲ್ಲ ನಿಮ್ದು, ಅಂದ್ರೆ ನೀವೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದ್ಬಿಡ್ತೀರಾ? ಅದು ಇದ್ರಲ್ಲಿ ಕಮ್ಮಿ ಮೇಡಮ್. ಖರ್ಚು ಒಂದು 50 ರೂಪಾಯಿ ಬೀಳುತ್ತೆ. ಇದರಲ್ಲಿ ನಾವು ರೆಡಿ ಮಾಡ್ತೀವಿ ಮೇಡಮ್. 3 ದಿನ 4 ದಿನ ಕೂತಿ ರೆಡಿ ಮಾಡ್ತೀವಿ. ರೆಡಿ ಮಾಡ್ಬಿಟ್ಟು ಅಂದ್ರೆ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡೋದು. ಪೈಂಟಿಂಗ್ ಇದರ ಕ್ಲೀನ್ ಮಾಡೋದು, ಪೈಂಟಿಂಗು, ಸುಮಾರು ಐಟಮ್ ಎಲ್ಲ ಮನೆಯವ್ರ ಕೆಲಸ. ನಮ್ದು ಇನ್ನದ ರಫ್ ಕೆಲಸ. ಇದೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಹಾಕೋದು, ಅಡ್ಜಸ್ಟ್ ಮಾಡೋದು. ಮಕ್ಳಿಗೆ ಅನುಕೂಲ ಇದೆ ಮೇಡಮ್. ಯಾಕಂದ್ರೆ ನಾವು ಕಲ್ತಿದೀವಿ, ಮಕ್ಳಿಗೆ ಕಲಿಸ್ಬೇಕು. ತಗೊಂಡಿದ್ದವರೆಲ್ಲ ಕಲ್ಸ್ಕೊಡ್ತೀನಿ. ಕಲ್ಸ್ಕೊಡ್ತೀನಿ. ಅಡ್ಡಿಲ್ಲ, ಒಳ್ಳೇದಾಗ್ಲಿ ನಿಮ್ಗೆ. ನೆಕ್ಸ್ಟ್ ಈ ಜಾತ್ರೆಯಲ್ಲಿ ಇನ್ನೂ ಚೆನ್ನಾಗಾಗ್ಲಿ. ಇನ್ನು ಮುಂದಿನ ಜಾತ್ರೆ ಇನ್ನೂ ಚೆನ್ನಾಗಿ, ಇನ್ನೂ ಒಳ್ಳೆ ರೀತಿಯಲ್ಲಿ ಆಗ್ಲಿ. ಆಯ್ತಾ? ಓಕೆ, ಥ್ಯಾಂಕ್ ಯು.